ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ಇಷ್ಟೇ ಅಲ್ಲ, ಪ್ರಾಣಿ ಪ್ರೇಮ ಅನ್ನುವಂಥದ್ದು, ಅವರು ಪ್ರಾಣಿಗಳನ್ನಾಗಿ ನೋಡಲ್ಲ, ತನ್ನ ಪ್ರಾಣವನ್ನಾಗಿ ನೋಡ್ತಾರೆ. ಏನಂತೀರಮ್ಮ? ಪ್ರಾಣಿ ಅಲ್ಲೇ ನಾನು ಬಂದವರಿಗೆಲ್ಲ ನಾನು ಹೇಳ್ತೇನೆ, ನೀವು ಒತ್ತು ತೆಗೀರಿ, ಏನಾಗುತ್ತೆ ಅದು ಪ್ರಾಣ. ಆ ಪ್ರಾಣನೇ ನಂದು ಪ್ರಾಣಿಗಳು. ಒಂದು ತುತ್ತು ಗತಿ ಇಲ್ಲ ನನಗೆ ಊಟಕ್ಕೆ. ಒಂದು ತುತ್ತು ನನಗೆ ಹಾಕಿದಲ್ಲಿ 2-3 ನಾಯಿ ಮರಿಗಳನ್ನ ಬೀದಿಲಿ, ಕಣ್ಣು ಬಿಡ್ದಿರೋ ಮರಿಗಳನ್ನೆಲ್ಲ ಪಾಪಿಷ್ಟು ಬೀದಿಲಿ ಬಿಡ್ತಾ ಇದ್ರು. ಅದಕ್ಕೆ ತಗೊಂಡೋಗಿ ಹಾಕ್ತಾ ಇದ್ದೆ ನಾನು ಒಂದು ತುತ್ತು ತಿಂದು ಇನ್ನು 2-3 ತುತ್ತು ಅದಕ್ಕೆ ಕೊಡ್ತಾ ಇದ್ದೆ. ಅದು ಪ್ರಾಣ, ಅದು ಕೊಡ್ಬೇಕು. ಬಾಯಿಲ್ಲದ ಜೀವ. ಯಾವತ್ತು ನೀವು ಒಂದು ನಾನು ಹೇಳ್ತೇನೆ, ಆ ಇರುವೆ ಹೋಗ್ತಾ ಇದೆ ಬಾರಿ, ತಾನು ಬದುಕಬೇಕು ಅಂತ ಹೋಗ್ತಾ ಇದೆ, ಕಮೋಡ್ನ ಬಾಗಿಲು ಹಾಕದೆ ಇರಬೇಡಿ. ಎಷ್ಟೋ ಸರಿ ಅಲ್ಲೇ ಅದಲ್ಲಿ ಬಿದ್ದು ಮೇಲೆ ಬರೋಕೆ ಒದ್ದಾಡಿ ಸಾಯುತ್ತೆ. ಆ ಒದ್ದಾಡಿ ಸಾಯುವ ಒಬ್ಬ ಮನುಷ್ಯನ ಹಾಗೆ ಒದ್ದಾಡಿ ಸತ್ತರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಯಾರಾದರೂ ಕಮೋಡ್ ಮುಚ್ಚಿ ಬಂದರೆ ಬೈತೇನೆ, ನಾನು ಮುಚ್ಚಿ ನುಣ ಕೂಡ ಬೀಳ್ಕೊಡ್ತದಲ್ಲಿ, ಅದು ಒದ್ದಾಡಬಾರ್ದು. ಒದ್ದಾಡಿದ್ರೆ ದೇವ್ರು ನಿಮ್ಗೆ ಸಾಯುವಾಗ ಅದೇ ಗತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೆದರ್ಸೋದು ಅವ್ರನ್ನ. ದೊಡ್ಡ ಗುರು. ನಿಜ, ಖಂಡಿತ. ಜೀವನದಲ್ಲಿ ಈ ಪಾಠಗಳನ್ನೆಲ್ಲ ಕಲ್ತ್ಕೊಂಡ್ರೆ ಮನುಷ್ಯ ಬದುಕೋದು. ಆವಾಗ ಆ ಇರುವೆನ ತುಳಿಬೇಡಿ ಅಂತ ಹೇಳ್ತೇನೆ ನಾನು. ನೀವು ತುಳಿ ಕೂಡ್ದು ಅದಕ್ಕೆ ತೆಗೆದು ಆ ಕಡೆ ಬಿಡಿ, ಅದು ತನಗೆ ಸಿಕ್ಕಿದ ದಾರಿಲಿ ಎಲ್ಲಾದ್ರೂ ಹೋಗ್ಲಿ ಅಂತ. ಇದನ್ನ ನೀವು ಮಾಡಿದ್ರೆ ನಿಮ್ಗೆ ಯಾವನೊಬ್ಬ ಕೊಲೆ ಮಾಡೋಕೆ ಬರ್ತಾನಲ್ಲ, ಆ ಟೈಮ್ನಲ್ಲಿ ಯಾರೋ ಒಬ್ರು ಬಂದು ಉಪಕಾರ ಮಾಡ್ತಾರೆ. ಕಾರಣ ನೀವು ಇದಕ್ಕೆ ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರ ಇದ್ದೇ ಇದೆ. ಅದು ಇದು ಜೀವನದಲ್ಲಿ ನಿಮ್ಮನ್ನ ನೋಡ್ತಾ ಇದ್ರೆ ಕಲಿಯೋದಕ್ಕೆ ಸಾಕಷ್ಟಿದಾವಮ್ಮ. ನಿಸ್ವಾರ್ಥ ಅನ್ನುವಂತಿದೆ, ಪರೋಪಕಾರಿ ಒಂದು ಸದ್ಗುಣ ಅನ್ನುವಂಥದ್ದಿದೆ, ಎಲ್ಲವೂ ಕೂಡ ಇದೆ. ಇಷ್ಟು ಖುಷಿಯಾಗಿರ್ತೀರಾ. ಆದ್ರೆ ನೀವು ಯಾವತ್ತಾದ್ರೂ ಭಗವಂತನನ್ನ ದೂರಿದ್ದುಂಟಾ? ದೇವರ ಮೇಲೆ ಆರೋಪ ಮಾಡಿದ್ದುಂಟಾ? ದೇವರ ಮೇಲೆ ಆರೋಪ ಮಾಡಿದ್ದುಂಟು. ಇಷ್ಟು ಕೇಳಿ ಕೂಡ ದೇವರೇ ನಿನ್ಗೆ ಅನಿಸಿಲ್ವ ಅಂತ ಕೇಳಿದ್ದುಂಟು. ಕೇಳ್ತೇನೆ, ಮತ್ತೆ ಕ್ಷಮೆ ಕೇಳ್ತೇನೆ. ನೀನೇನು ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆ ಬಾಲಚಂದ್ರ ತಮಿಳಿನಲ್ಲಿ ಒಂದು ಡೈಲಾಗ್ ಬರೆದಿದ್ರು ನನಗೆ. ಸೊಸೆ ತೊಂದರೆ ಆಗ್ತಾ ಅಂದ್ಬಿಟ್ಟು ದೇವ್ರ ಹತ್ರ ಹೋಗಿ ಬೇಡ್ತಾ ಕೂತ್ಕೊಳ್ತಾಳೆ, ಗಂಡ ಕೈ ಕೊಟ್ಬಿಟ್ಟ, ನಾನು ಏನು ಮಾಡಲಿ ಅಂದ್ಬಿಟ್ಟು. ಆಗ ನಾನು ಕೈ ಮೆತ್ತಗೆ ಬೆನ್ನಿನ ಮೇಲೆ ಇಟ್ಟು, ನೀನು ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತು. ದೇವರು ಹುಟ್ಟುವಾಗಲೇ ತಲೆ ಸ್ವಲ್ಪ ಮೆದುಳು ಕೊಟ್ಟು ಅದರಲ್ಲಿ ಬುದ್ಧಿನೂ ತುಂಬಿಸಿ ಕಳಿಸಿದ್ದಾನೆ. ಅದನ್ನು ಇಟ್ಕೊಂಡು ನೀನು ಬಾಳ್ಬೇಕೇ ಹೊರತು ಪದೇ ಬಂದೆ ದೇವ್ರನ್ನ ಬಂದು ಕೇಳಿದ್ರೆ ಅವನು ಅದಕ್ಕೆ ಬೇಜಾರಾಗಿ ಕಲ್ಲಾಗಿ ಕೂತಿದ್ದಾನೆ ಅಂತ. ಬಾಲಚಂದ್ರ ಕೆಲವು ಡೈಲಾಗ್ಸ್ ಬರೆದಿದ್ದಾರೆ. ನಮ್ಮ ಪುಟ್ಟಣ್ಣನಾಗೆ ಅವರು, ಕನ್ನಡದ ಪುಟ್ಟಣ್ಣ ಒಂದು, ಬಾಲಚಂದ್ರ ಒಂದು ಹುಡುಗಿ ನೋಡ್ಬೇಕು, ನೀನು ನೋಡಿದ ಹುಡುಗಿ ನಾನು ನೋಡ್ಬೇಕು ಅನ್ನೋ ಅಂದ್ಕೊಂಡು ಹೇಳ್ತಾರೆ. ನೋಡಮ್ಮ ಅಂತ ಬಿಟ್ಟು ಕರ್ಕೊಂಡು ಬರ್ತಾರೆ. ಹುಡುಗಿ ಮದುವೆಗೆ ಮುಂಚೆನೆ ಗರ್ಭವಾಗಿದ್ದಾಳಲ್ಲ, ಮದುವೆ ಆದ್ಮೇಲೆ ಹೇಗೋ ಅಂತ ಹೇಳ್ಬಿಟ್ಟು ಹುಡುಗಿ ತಿರುಗಿ ನೋಡಿ ಹೇಳ್ತಾಳೆ, ಹುಡುಗಿ ಮದುವೆಗೆ ಮುಂಚೆ ಗರ್ಭವಾಗಿರ್ಬೋದು, ಗರ್ಭವತಿ ಆಗಿರ್ಬಾರ್ದು, ಗೊತ್ತಾಯ್ತಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅಂಥದ್ದೆಲ್ಲ ವಿವೇಕದ ಎಷ್ಟೋ ಮಾತುಗಳಿರ್ತವೆ. ಅದೆಲ್ಲ ಸುಮ್ಮನೆ ಬರೆಯೋಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ, ಜನಕ್ಕೆ ಗೊತ್ತಾಗ್ಲಿ ಅಂತ. ಇಷ್ಟೆಲ್ಲಾ ಚಿತ್ರಗಳಲ್ಲಿ ನಿಮ್ಮ ಜೀವನಕ್ಕೆ ಅತಿ ಹತ್ತಿರವಾದಂತಹ ಒಂದು ಚಿತ್ರವನ್ನ ನೀವು ಹೇಳೋದಾದ್ರೆ ಯಾವ್ದಿರಬಹುದು? ನಮ್ಮ ಜೀವನಕ್ಕೆ ಹತ್ತಿರ ಆಗಿರೋದು ನನಗೆ ಗೆಜ್ಜೆ ಪೂಜೆ ಅನಿಸ್ತಾ ಇದೆ. ಗೆಜ್ಜೆ ಪೂಜೆ. ಸೊ ಅದನ್ನ ನೀವು, ಯಾಕಂದ್ರೆ ಮಗ ಒಂದು ಇವನ್ ಕಿವಿ ನೋಡು, ಇವನು ಅಪ್ಪ ಎಲ್ಲಿ ಅಂತ ಇವನಿಗೆ ಗೊತ್ತಿಲ್ಲ, ಹೀಗೆಲ್ಲ ಅನ್ನೋದನ್ನ ಕೇಳಿದಾಗ ನೋವಾಗಿ ಅದು ನನ್ನ ನರಿಲಾರ್ದ ಒಂದು ಸ್ಟ್ಯಾಂಪ್ ಹೊತ್ತಾಗಿರುವಂತ ಒಂದು ದೃಶ್ಯ. ಕಿವಿ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅವರಿಗೆ ದಬಾಯಿಸು, ನಿಂದು ಕಿವಿ ಚಿಕ್ಕ ಕಿವಿ, ಇಲಿ ಕಿವಿ ಅಂತ ಹೇಳು, ನಿಂದು ದೊಡ್ಡದು ಆನೆ ಕಿವಿ ಅಂತ ಹೇಳ್ಕೊಡು ಅಂತ ಹೇಳ್ಕೊಡೋದು ನಾನು ಅವನಿಗೆ. ಹೇಳ್ಬಿಟ್ಟು ಆಮೇಲೆ ನನಗೆ ನಗು ಬರುತ್ತೆ. ತುಂಬಾ ಹಿಂದಿನ ಒಂದು ಚಿತ್ರರಂಗ ಏನಿದೆ, ಆ ಚಿತ್ರರಂಗ ಜೊತೆಗೆ ಇವಾಗಿನಿದ್ದ ಚಿತ್ರರಂಗಕ್ಕೂ ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ? ಅಯ್ಯೋ, ಕಣ್ಣಾರೆ ನೋಡ್ತೀವಿ. ಅದರ ಬಗ್ಗೆ ಕೇಳಲೇಬೇಡಿ ನೀವು, ನನ್ಗೆ ಇಷ್ಟ ಆಗೋಲ್ಲ, ಕೋಪ ಬರುತ್ತೆ. ನಮ್ಮ ಇಷ್ಟ, ನಮ್ಮ ಹಾರ್ನ್ ಕೇಳಿದ್ರೆ 2 ಗಂಟೆ ರಾತ್ರಿ ಹಾರ್ನ್ ಕೇಳಿದ್ರೆ ಅಯ್ಯೋ ಕಂಪನಿ ಗಾಡಿ ಬಂತು ಅಂತ. ಈಗ ಹಾರ್ನ್ ಕೇಳಿದ್ರೆ ನಿಧಾನವಾಗಿ ನಾ ಬಾತ್ರೂಮ್ಗೆ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳ್ತಾರೆ. ಇದು ಈಗಿನ ಮರ್ಯಾದೆ ಕಲೆಗೆ.
ಎಲ್ಲರೂ ಹಾಗೆ ಅಂತ ನಾನು ಹೇಳಲ್ಲ ನೋಡು, ಮೊದ್ಲೇ ಹೇಳ್ತೇನೆ. ಆಮೇಲೆ ನನ್ನ ಜಗಳ ಕೇಳ್ಬಿಟ್ಟಾರು. ನಾನು ಜಗಳಕ್ಕೆ ತಯಾರಿಲ್ಲ. ಇಲ್ಲ, ಅಮ್ಮನ ಹತ್ರ ಜಗಳ ಕೇಳಿದ್ರು ಕೂಡ ಅವ್ರು ನಗ್ಸಿ ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಕಲಾ ಸೇವೆ ಅನ್ನುವಂಥದ್ದಮ್ಮ ನಾವು ನೋಡ್ತಿದೀವಿ, ತುಂಬಾ ನಿಸ್ವಾರ್ಥತೆ ಅನ್ನುವಂಥದ್ದು ಅದರಲ್ಲಿ ಇರ್ಬೇಕು. ಆದ್ರೆ ಸ್ವಾರ್ಥ ಅನ್ನುವಂಥದ್ದು ಇವಾಗ ನಾವು ಎಲ್ಲೆಲ್ಲೂ ನೋಡ್ತಾ ಇದ್ದೀವಿ. ಆ ಸ್ವಾರ್ಥದಿಂದ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ನಿಜ ಜೀವನದ ಒಂದು ಮುಖ್ಯ ಉದ್ದೇಶ ಅನ್ನುವಂಥದ್ದು ಇರುತ್ತೆ, ಅದನ್ನ ನಾವು ಮರಿತಾ ಇದ್ದೀವಿ ಅಂತ ಅನ್ಸಲ್ವಾ? ಇಲ್ಲ, ಕಲಾ ಜೀವನದಲ್ಲಿ ಕಲೆ ಎಲ್ಲರನ್ನು ಕೈ ಬೀಸಿ ಕರೀತೆ, ಕೆಲವರನ್ನು ಮಾತ್ರ ಆರಿಸ್ಕೊಳ್ಳುತ್ತೆ ಅಂದ್ರೆ ಲೀಲಾವತಿ ಕಲೆನ ಅಳವಡಿಸ್ಕೊಂಡಿದ್ದು ಹೊಟ್ಟೆಪಾಡಿಗೋಸ್ಕರ, ಜೀವನಗೋಸ್ಕರ. ಕೆಲವರು ಶೋಕಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಆ ಮರದ ಕೆಳಗಡೆ ಎಷ್ಟು ಚೆನ್ನಾಗಿ ಒಬ್ಬರನ್ನೊಬ್ರು ತಪ್ಕೊಂಡು ಕೂತಿದ್ದಾರೆ ನೋಡು, ನಾವು ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ವಾ? ಈ ಥರದ ಅನ್ಕೊಳ್ಳೋದೆಲ್ಲ ಕಲೆ ಆಗೋಲ್ಲ. ಕಲೆ ಏನಂದ್ರೆ ನಾವು ಮಾಡ್ತಾ ಇರೋ ಅಭಿನಯ ಚೆನ್ನಾಗಿರ್ಬೇಕು, ಜನ ಮೆಚ್ಚಬೇಕು ಅನ್ನುವಂಥದ್ದು ಭಾವನೆ ಇರಬೇಕು, ಅದು ಕಲೆ. ಅದೇ ಅಭಿನಯವನ್ನ ಈಗ ಅವ್ರ ನಿಜ ಜೀವನದಲ್ಲೂ ಅಳವಡಿಸ್ಕೊಂಡು ಅಭಿನಯ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ನೈಜತೆ ಅಲ್ಲ, ಊಟದ ತಿಂದು ತೇಗಿ ವಾಂತಿ ಬರುವಷ್ಟು ತಿನ್ನೋವನ್ನ 10 ದಿವಸ ಊಟ ಮಾಡಿಲ್ಲ ನೀನು ಆ ಥರ ಆಕ್ಟ್ ಮಾಡು ಅಂದ್ರೆ ಅವನೇನ್ ಮಾಡ್ತಾನೆ? ಅವನಿಗೆ ಸೇರಲ್ಲ. ಹಸ್ಕೊಂಡಿದ್ದವನು 8 ದಿವಸ ಹಸ್ಕೊಂಡಿದ್ದವನು ಗಬಾ 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 ಅಂತ ತಿಂತಾನೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ವಾ? ಆ ಅನುಭವ ಒಂದು ಚೂರಾದರೂ ಬಂದಿರಬೇಕು, ಒಂದು ದಿವಸನಾದ್ರೂ ಹಸ್ದಿರ್ಬೇಕು. ಗೊತ್ತೇ ಇಲ್ದಿರೋರು ಹೊಟ್ಟೆ ತುಂಬ ಆಕ್ಟಿಂಗ್ ಮಾಡುವಂತ ಹಾಗಾಗುತ್ತೆ. ಆದ್ರೂ ಮಾಡ್ಬೇಕು. ಇಷ್ಟೆಲ್ಲ ಜೀವನದ ಪಾಠವನ್ನ ನೀವು ಕಲ್ತಿದ್ದೀರಾ? ಇದೇನು ಅನುಭವದಿಂದ ಕಲ್ತಿದ್ದ ಅಥವಾ ನೀವು ಕೆಲವು ನೋಡಿ, ಕೆಲವು ಬಲ್ಲವರಿಂದ, ಕೆಲವು ಸ್ವಜ್ಞಾನದಿಂದ, ಕೆಲವು ನನ್ನ ಗುರುಗಳು ಎಲ್ಲ ಬ್ರಹ್ಮಜ್ಞಾನ ತಿಳಿದ ಬ್ರಾಹ್ಮಣರೇ ನನ್ನ ಗುರುಗಳು. ಕೃಷ್ಣ ಶಾಸ್ತ್ರಿಗಳು, ಕುರಾ ಸೀತಾರಾಮ್ ಶಾಸ್ತ್ರಿಗಳು, ರಾಮಚಂದ್ರ ಶಾಸ್ತ್ರಿಗಳು, ಶಿವಶಂಕರ್ ಅವರು, ವಿಜಯ ನರಸಿಂಹನವರು, ಇಷ್ಟು ಜನ ಬ್ರಾಹ್ಮಣರು. ಬ್ರಹ್ಮಜ್ಞಾನ ತಿಳಿದವನು ಬ್ರಾಹ್ಮಣ ಅಂತ ಹೇಳ್ತಾರಲ್ಲ, ನಿಜನೇ. ಯಾಕೆಂದ್ರೆ ಅವರು ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಹಾಗೆ ನನಗೆ ನನ್ನ ಗುರುಗಳೆಲ್ಲ ಸಂಸ್ಕಾರ ವಿಶೇಷದಿಂದ ನನ್ನ ಜನ್ಮವೇ ಬೇರೆ ಆಗಿದೆ, ಶೂದ್ರತನ ಇಲ್ಲ. ಹಾಗಾಗಿ ಇದನ್ನ ನಾವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತೀರಾ ನೀವು? ಇನ್ನು ಹುಡುಕಿ ನೀವು ಏನಿದೆ ಅಂತ, ನೀವು ಸಾಯಂಕಾಲವರೆಗೆ ಕೂತ್ಕೊಳ್ಳಿ, ನಾನು ಉತ್ತರ ಕೊಡ್ತೇನೆ ನಿಮ್ಗೆ. ಖಂಡಿತ ಅಮ್ಮ. ಒಂದು ಬರೀ ಸಾಯಂಕಾಲ ಅಲ್ಲ, ಕ್ಷಣ ಕ್ಷಣಕ್ಕೂ ಕೂಡ ಒಂದು ಹೊಸ ಹೊಸ ಪಾಠವನ್ನ ನಿಮ್ಮ ಈ ಮಾತಿನಿಂದ, ನಿಮ್ಮ ಅನುಭವದಿಂದ ನಾನು ಕಲ್ತ್ಕೊಳ್ತಾ ಇದ್ದೇನೆ. ಅಯ್ಯಪ್ಪ, ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೇನೆ ಹಾಗಾದ್ರೆ. ನೀವಲ್ಲಮ್ಮ, ನಾನ್ ಪುಣ್ಯ ಮಾಡಿದ್ದೆ. ನಿಮ್ಮನ್ನ ಇಲ್ಲಿ ಕೂರಿಸಿ, ನಿಮ್ಮನ್ನ ನನ್ನ ಎದುರುಗಡೆ ಕೂರಿಸಿ ಮಾತನಾಡಿಸ್ತಾ ಇದೀನಿ ಅಂತ ಹೇಳಿದ್ರೆ ಯಾವ್ದೋ ಜನ್ಮದ ಪುಣ್ಯ ಇರಬಹುದು. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ